ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಹೆಣ್ಮಕ್ಳಿಗೆ ಈಗ ನಾಳೆ ಬರ್ತಾ ಇರುವಂಥ ದಿನ ಕೇಳಿದ್ರೆ ಒಂದು ರೀತಿಯಾಗಿರುವಂಥ ಖುಷಿ. ಆಲ್ರೆಡಿ ಪ್ರಿಪೇರ್ ಆಗಿರ್ತಾರೆ ಮೆಂಟಲಿ, ಏನು ತೊಗೊಳ್ಳೋದು ಏನು ಬಿಡೋದು ಅಂತ. ಅಕ್ಷಯ ತೃತೀಯ ಬರ್ತಾ ಇದೆ. ಸೊ ಚಿನ್ನ ಖರೀದಿ ಮಾಡಬೇಕು ಅಂತ ಅದೊಂದು ರೀತಿ ಬಂದ್ಬಿಟ್ಟಿದೆ, ಟ್ರೆಂಡ್ ಅಂತಲೇ ಹೇಳ್ಬೋದು. ಭಾಳಷ್ಟು ದಿನಗಳಿಂದ ಗೋಲ್ಡ್ ಶಾಪ್ ಅವರು ಅದೇ ರೀತಿ ಅಡ್ವರ್ಟೈಸ್ಮೆಂಟ್ಸ್ ಕೂಡ ಕೊಡ್ತಾ ಇರ್ತಾರೆ. ಎಲ್ಲೋ ಒಂದು ರೀತಿ ಮೇಕಿಂಗ್ ಚಾರ್ಜಸ್ ಅಲ್ಲಿ ಕಡಿಮೆ ಅಥವಾ ಪರ್ ಗ್ರಾಮ್ಗೆ ಇಷ್ಟು ಡಿಸ್ಕೌಂಟ್ ಇರುತ್ತೆ ಅಂತ. ನನ್ನ ಪ್ರಶ್ನೆ ಇಷ್ಟೇ, ಅಕ್ಷಯ ತೃತೀಯನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು, ಆಚರಣೆಯನ್ನು ಮಾಡಬೇಕಾಗತ್ತೆ? ಚಿನ್ನ ಖರೀದಿ ಮಾಡಬೇಕಾ ಅಥವಾ ಬೆಳ್ಳಿ ಖರೀದಿ ಮಾಡಬೇಕಾ? ಏನು ಮಾಡಬೇಕು ಆ ದಿನ ತಿಳಿಸ್ಕೊಳ್ಳಿ. ಓ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎರಡೂ ಖರೀದಿ ಮಾಡಬೇಡಿ, ಇಷ್ಟು ಸಾಕು, ಒಂದೇ ಲೈನ್. ನಾನು ಕೆಣಕಿದ್ರೆ ಅರ್ಧ ಗಂಟೆ ಮಾತಾಡ್ತೀನಿ. ಪ್ರೀತಿಯ ಬಂಧುಗಳೇ, ನಾನು ಕೆಲವೊಂದು ಬಾರಿ ಇಂತಹ ವಿಚಾರಗಳಂತ ಬಂದಾಗ ಖಂಡಿಸೋದು ಹೇಗೆ ಅಂತಂದರೆ, ಬೇಸರ ಹಾಗೆ ನೋವಾಗಿ ಖಂಡಿಸುವಂಥದ್ದು ಇರುತ್ತೆ. ಸ್ವಲ್ಪ ಪುರಾಣವನ್ನು, ವೇದವನ್ನು ನೀವು ಗಮನಿಸಿ ನೋಡಿದ್ರೆ, ತತ್ಪೂರ್ವ ಹಿಂದಿನ ಕಾಲದಲ್ಲಿ ಯಾವ ತೃತೀಯನೇ ಗೊತ್ತಿರಲಿಲ್ಲ. ಗೊತ್ತಿತ್ತು, ಮನೆಯಲ್ಲಿ ಮಾಡಿಕೊಳ್ತಕ್ಕಂಥದ್ದು ಹಬ್ಬವಾಗಿತ್ತು. ಈ ರೀತಿ ನೀವು ತೆಗೆದುಕೊಳ್ಳೋದಿಲ್ಲ. ಆದರೆ ಅಕ್ಷಯ ತೃತೀಯದಂದು ನೀವು ಮಾಡಬೇಕಾಗಿರೋದು ಎಂತ ಗೊತ್ತಾ? ಬಂಗಾರವನ್ನು ತೆಗೆದುಕೊಳ್ಳಿ. ಯಾರಿಗಾದರೂ ದಾನ ಮಾಡ್ತೀನಿ ಅನ್ನೋ ಉದ್ದೇಶ ಇದ್ದರೆ ತೆಗೆದುಕೊಳ್ಳಿ. ಯಾರಿಗಾದರೂ ಮಾಡ್ತೀನಿ ಅಂದರೆ, ನೀವೇ ಇಟ್ಕೊಳ್ತೀನಿ ಅಂತಂದರೆ ಬಂದು ವಕ್ಕರಿಸ್ಕೊಂಡ ಕಲಿಪುರುಷ ಅವನು ಹೇಳಿದ್ದಾನೆ, ನಾನು ಅವತ್ತು ಬಂಗಾರದಲ್ಲಿ ಪ್ರವೇಶವಾಗ್ತೀನಿ ಅಂತ ಕೂಡ ಹೇಳಿದ್ದಾನೆ. ಅದಕ್ಕಾಗಿ ಇನ್ನು ನಾನು ಇದರ ಪೂರ್ಣ ವಿವರ ಹೋಗೋದು ಬೇಡ. ಅಕ್ಷಯ ತೃತೀಯ ಅಂತಂದರೆ ಏನು ಗೊತ್ತುಂಟಾ? ಪಾಂಡವರು ಅಕ್ಷಯ ಪಾತ್ರೆಯನ್ನು ಪಡೆದುಕೊಂಡು ದಿನ ಈ ಅಕ್ಷಯ ತೃತೀಯ. ಇನ್ನು ಮಹಾಭಾರತವನ್ನು ಆ ವ್ಯಾಸ ಮಹಾರಾಜರು ಏನು ಇದ್ದಾರೋ ಅವರ ಗಣಪತಿಯೊಂದಿಗೆ ಆ ಮಹಾಭಾರತನ ಬರೆಸಿದ ದಿನ ಈ ಅಕ್ಷಯ ತೃತೀಯದ ದಿನ. ಇನ್ನು ಸ್ವರ್ಗದಲ್ಲಿರ್ತಕ್ಕಂತಹ ಗಂಗೆ ಏನಿದ್ಲೋ ಆಕೆ ಭೂಮಿಗೆ ಬಂದ ದಿನ ಈ ಅಕ್ಷಯ ತೃತೀಯ ದಿನ. ಹೀಗೆ ಒಂದು 20 ಇದ್ದಾವೆ ನಾನು ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದು. ನಾನು ಅನೇಕ ಮಾಧ್ಯಮಗಳಲ್ಲಿದ್ದಾಗ ಇದನ್ನು ಹೇಳ್ತಾ ಬಂದಿದ್ದೇನೆ. ಬಹುಶಃ ಎಲ್ಲ ಭಕ್ತರಿಗೆ ಗೊತ್ತಿರುತ್ತೆ ಕೂಡ. ಅದಕ್ಕಾಗಿ ಇನ್ನು ನಾನು ಏನು ಕೊಟ್ಟರೆ ನಿಮಗೆ ಫಲ ಸಿಗುತ್ತೆ, ಈ ವರ್ಷದಲ್ಲಿ ನೀವು ದೊಡ್ಡ ವ್ಯಕ್ತಿಗಳಾಗಿ ಒಂದು ದೊಡ್ಡ ಇಂಡಸ್ಟ್ರಿ ಇಡ್ತೀನಿ ಅಂತಂದರೆ, ನನಗೆ ಮೂಲಭೂತ ಸೌಕರ್ಯಗಳ ಅನ್ನ, ಆಹಾರ, ನೀರು, ಭೂಮಿ, ನನ್ನ ಕುಟುಂಬ ಎಲ್ಲವೂ ಕೂಡ ಚೆನ್ನಾಗಿರಬೇಕು, ಯಾವುದು ಕೊರತೆ ಬರಬಾರ್ದು ಅನ್ನೋದೇ ಆದರೆ ನೀವು ಇವತ್ತು ಹಾಸಿಗೆಯನ್ನು ದಾನ ಮಾಡಬೇಕು. ಇದಕ್ಕಿಂತ ಹೆಚ್ಚಿಗೆ ನೀರನ್ನು ದಾನ ಮಾಡಬೇಕು. ಸಾಧ್ಯವಾದರೆ ಬಂಗಾರವನ್ನು ದಾನ ಮಾಡಬೇಕು, ಬೆಳ್ಳಿಯನ್ನು ದಾನ ಮಾಡಬೇಕು. ಅಕ್ಷಯ ತೃತೀಯದ ದಿನ ಚಂದ್ರ ಪಟ್ಟಾಭಿಷಿಕ್ತನಾದ ದಿನ. ಅಂದರೆ ಈ ಚಂದ್ರ ಮಹಾಲಕ್ಷ್ಮಿಯ ಸಹೋದರ. ಅವನು ಪಟ್ಟಾಭಿಷಿಕ್ತನಾದಾಗ ಮಹಾಲಕ್ಷ್ಮಿ ಬಂಗಾರವನ್ನು ತೆಗೆದುಕೊಂಡೋಗಿ ಅವನಿಗೆ ಕಿರೀಟಧಾರಣೆ ಮಾಡಿದ್ರು. ಅದು ದಾನವಾಗಿ ಅವನು ಗಿಫ್ಟ್ ಮಾಡಿದ್ದು. ಅದಕ್ಕಾಗಿ ಮಹಾಲಕ್ಷ್ಮಿನ ಹಾಗೆ ಮಾಡಿದ್ದು. ಅದಕ್ಕಾಗಿ ನೀವು ಮಾಡಬೇಕಾದರೆ ದಾನವಾಗಿ ಮಾಡಿ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ. ನಾನು ಒಂದೊಂದು ತಿಥಿಗೂ ನನ್ನ ಮಹತ್ವ ನಿಮಗೆ ಈಗಾಗಲೇ ತಿಳಿಸಿದ್ದೀನಿ, ನೀವು ತಿಳ್ಕೊಂಡಿದ್ದೀರಿ ಕೂಡ. ಒಂದೊಂದು ತಿಥಿಯ ಮಹತ್ವ ಆಗಿದೆ ಅಂತ. ಪಾಡ್ಯಮಿ ಬಲಿಪಾಡ್ಯಮಿ, ದ್ವಿತೀಯ ಯಮದ್ವಿತೀಯ, ತೃತೀಯ ಅಕ್ಷಯ ತೃತೀಯ, ಚೌತಿ ವಿನಾಯಕ ಚೌತಿ, ಪಂಚಮಿ ನಾಗರ ಪಂಚಮಿ, ಷಷ್ಠಿ ಸ್ಕಂದ ಷಷ್ಠಿ, ಸಪ್ತಮಿ ರಥಸಪ್ತಮಿ, ಅಷ್ಟಮಿ ಗೋಕುಲಾಷ್ಟಮಿ, ನವಮಿ ಶ್ರೀರಾಮನವಮಿ, ದಶಮಿ ವಿಜಯದಶಮಿ, ದ್ವಾದಶಿ ಮುಕ್ಕೋಟಿ ದ್ವಾದಶಿ, ಏಕಾದಶಿ ವೈಕುಂಠ ಏಕಾದಶಿ. ಇವೆಲ್ಲ ನೀವು ಕೇಳಿದ್ದೀರಪ್ಪ. ನಾನು ಏನೇ ಅತಿಥಿಗಳ ಮಹತ್ವ ಎಲ್ಲ ಹೇಳ್ಕೊಂಡು ಹೋಗ್ತಾಯಿರ್ತೀನಿ. ಆ ಅಕ್ಷಯ ತೃತೀಯ ಅಂತ ಬಂದಾಗ ಸವಿಸ್ತಾರವಾಗಿ ಮಾತಾಡಬೇಕಾದ್ರೆ ನನಗೆ ನಾ ಕಥೆ ಎಲ್ಲ ನಿಮಗೆ ಹೇಳಿ ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಮಾತಾಡಬೇಕಾದ್ರೆ ಅನೇಕ ಮಾಧ್ಯಮಗಳಲ್ಲಿ ಮಾತಾಡಿದ್ದೀನಿ, ನೀವು ಕೇಳಿಸ್ಕೊಂಡಿರ್ತೀರಿ. ಮತ್ತು ಅಕ್ಷಯ ತೃತೀಯ ಬಂದಿದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರೋ ಒಳ್ಳೇದು ಮಾತ್ರ ಹೇಳ್ತೀನಿ. ಮಸ್ಟ್ ಆ್ಯಂಡ್ ಶುಡ್ ನೀವು ಯಾರಿಗಾದರೂ ಕೂಡ ಈ ಬ್ರಹ್ಮಚಾರಿಗೆ ಹಾಸಿಗೆ ದಾನ ಮಾಡಿದ್ರೆ ಮನೆಯಲ್ಲಿ ಗಂಡ ಹೆಂಡತಿಯರ ಕಲಹ ಶೀಘ್ರವಾಗಿ ನಿಲ್ಲುತ್ತೆ. ಇವತ್ತು 10 ಪಟ್ಟು ಎನರ್ಜಿ ಜಾಸ್ತಿ ಇರುತ್ತೆ. ಹಾಗಾಗಿ ಅಂತಹದ್ದು ನೀವೇನಾದರೂ ಈ ನೀರನ್ನು ದಾನ ಮಾಡಿ, ಬೋರ್ವೆಲ್ ಕೊರಿತೀನಿ ಅಂತಂದರೆ ಯಾವ ಪಾಯಿಂಟೇ ನೋಡಿಸ್ಬೇಡಿ, ನಿಮಗೆ ಎಲ್ಲಿ ಬರುತ್ತೋ ಮನಸ್ಸಿಗೆ ಹಾಕಿ ನೀರು ಸಿಗುತ್ತೆ. ನಿಮ್ಮ ವಂಶವಾಹಿನಿ ಮುಂದುವರಿಯೋ ತನಕ ನಿಮ್ಮ ಕುಟುಂಬ ಯಾವಾಗಲೂ ಕೂಡ ನೀರಿಗೆ ಆ ಹಪಾಪಿತನ ಬರೋದೇ ಇಲ್ಲ. ಯಾವಾಗಲೂ ಕೂಡ ನೀರಿಗೆ ನಿಮಗೆ ಏನು ಹೇಳ್ತಾರೆ ಆ ತರಹದ್ದು ನೀಚ ನಿಕೃತಿಗಳು ಬರೋದೇ ಇಲ್ಲ. ಆ ಕರುವು ಕಾಲ ಅಂತ ಅದು ಬರೋದೇ ಇಲ್ಲ. ಇನ್ನು ಮೇಜರಾಗಿ ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನೆಲ್ಲ ಕೂಡ ಆಹಾಕಾರ ಎದ್ದೋಗಿರುತ್ತೆ ಅನ್ನ ಆಹಾರಗಳಿಗೆ, ಅದನ್ನು ನೀವು
ಮುಖ್ಯವಾಗಿ ಯಾಕೆ ನಾನು ಈ ದಿವಸದಲ್ಲಿ ಅಕ್ಷಯ ತೃತೀಯದಲ್ಲಿ ಬಹಳ ಜನಕ್ಕೆ ದವಸ ಧಾನ್ಯವನ್ನು ಕಿಟ್ಟುಗಳಾಗಿ ಕೊಡ್ತಿರ್ತೇನೆ, ನೀರಂತೆ ಹೆಚ್ಚು ಕೊಡ್ತಿರ್ತೇನೆ. ಯಾರನ್ನೇ ಪಾಪ ತುಂಬ ಕಷ್ಟದಲ್ಲಿರ್ತಾರೆ ಅವರಿಗೆ ನೇರವಾಗಿ ಏನು ನನ್ನ ಕೈಲಿ ಎಲ್ಲ ಸಹಾಯಗಳು ಮಾಡ್ತಾನೆ ಇರ್ತೇನೆ. ಅಂತಹ ಸಹಾಯಗಳನ್ನು ಮಾಡಬೇಕಾದ್ರೆ 2 ದಿನ ಮೊದಲೇ ನಾನು ಹೊರಗಡೆ ಇರ್ತೇನೆ. ಅದಕ್ಕೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇರೋ ಉದ್ದೇಶ, ಸಾಧ್ಯವಾದಷ್ಟು ಕೂಡ ನೀವು ಎಲ್ಲಿ ತೊಂದರೆ ಇದೆ, ಎಲ್ಲಿ ಬಹಳ ತೊಂದರೆ ಪಡ್ತಾ ಇದ್ದಾರೆ ಜನ, ಅವರಿಗೆ ಸಹಾಯವನ್ನು ಮಡಕೆಯಲ್ಲಿ ಇವತ್ತು ನೀರು ಹಾಕಿ ಯಾರಿಗಾದರೂ ಕೊಡ್ತೀನಿ ಅಂತಂದರೆ ವಾವ್, ನಿಮಗೆ ಸ್ವರ್ಗದ ಬಾಗಿಲು ತೆಗೆದ ಹಾಗೇನೆ. ಇನ್ನೂ ಒಂದು ಮಾತಿದೆ, ಮೆಸೇಜ್ ಇದೆ. ಬಹುಶಃ ಅದು ನಾನು ಹೇಳಬಾರ್ದು, ವಿಧಿ ಇಲ್ಲ, ಹೇಳಲೇಬೇಕು. ಅಕಸ್ಮಾತ್ ತಂದೆ ಅನ್ನೋನು ಮಕ್ಕಳಿಗೆ ಒಳ್ಳೆಯ ದಾರಿಯಲ್ಲಿ ಹೋಗು ಅಂತ ಹೇಳಬೇಕಾಗಿತ್ತು, ಅವ್ರು ಹೋಗಲಿಲ್ಲ, ಹೇಳಿಕೊಡ, ಅಥವಾ ಈತ ಹೇಳೂ ಇಲ್ಲ. ಆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕಾಗಿತ್ತು, ಕಾಲಕ್ಕೆ ಮದುವೆನೂ ಮಾಡಲಿಲ್ಲ. ತಂದೆ ಆಗಿರೋವನು ಮದುವೆ ಮಾಡಲಿಲ್ಲ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ಅಂದರೆ ಅಲ್ಲಿ ನರಕ ಹೆಂಗಿರುತ್ತೆ ಗೊತ್ತುಂಟಾ? ಆ ಪ್ರತಿ ತಿಂಗಳು ಹೆಣ್ಣು ಮಗು ಋತು ಆಗ್ತಾಳಲ್ಲ, ಆ ರಕ್ತವನ್ನು ಕುಡಿಬೇಕಂತೆ ತಂದೆ ಆದವ. ಇವತ್ತು ನೀರು ಕೊಟ್ಟರೆ ಆ ಶಿಕ್ಷೆ ಇಲ್ಲವಂತೆ ಅವನಿಗೆ. ಇನ್ನು ನಾನು ಹೋಗ್ಲಾ, ಒಳಗಡೆ ಹೊಕ್ಕಲಾ? ಅಷ್ಟಿದ್ದಾವೆ. ನೀವು ಮಾಡಿರೋ ಅಂತಹದ್ದು ಕೂಡ ಪಂಚಮಹಾಪಾತಕಗಳು ಹೇಳಿದ್ದೀನಿ ನಾನು. ಯಾವುದು ಭ್ರೂಣ ಹತ್ಯೆ, ಗೋಹತ್ಯೆ, ಸ್ತ್ರೀ ಹತ್ಯೆ, ಬ್ರಾಹ್ಮಣ ಹತ್ಯೆ, ಗೋಹತ್ಯೆ, ಇವೆಲ್ಲವೂ ಕೂಡ ಗೊತ್ತಿಲ್ಲ. ನಿಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ಅಡ್ಡ ಆಗ್ತದೆ ನೀವು ಮಾಡೋ ಕೆಲಸದಲ್ಲಿ. ಅದೆಲ್ಲವೂ ನೀಗಬೇಕು ಅಂತಂದರೆ ಇವತ್ತು ನಿಮ್ಮ ಶಕ್ತ್ಯಾನುಸಾರ ದಾನ ಮಾಡಿಕೊಳ್ಳಿ. ಬಂಗಾರವನ್ನೇ ಖುಷಿಯಿಂದ ದಾನ ಮಾಡಿರಿ. ಅದೆಷ್ಟು ಒಂದು 2 ಗ್ರಾಮ 3 ಗ್ರಾಮ ಒಂದು 20-30 ಸಾವಿರ ಆಗ್ಬೋದ. ನೀವು ಎಷ್ಟೆಷ್ಟೋ ಮಾಡ್ತೀರಿ, ಹೋಟೆಲ್ಗೆ ಖರ್ಚು ಮಾಡ್ತೀರಿ, ಗೋವಾಗೆ ಖರ್ಚು ಮಾಡ್ತೀರಿ, ಮತ್ತು ಖರ್ಚು ಮಾಡೋದು ಲೆಕ್ಕ ಹಾಕ್ತೀರಿ. ಮುಂದೆ ಫ್ಯೂಚರ್ ಇದೆಯಲ್ಲ, ಆ ಫ್ಯೂಚರ್ ನಿಮಗೆ ಅದ್ಭುತವಾಗಿರ್ತಕ್ಕಂತಹ ಫಾರ್ಚುನೇಟ್ ಆಗಿ ಕೆಲಸ ಮಾಡಬೇಕು, ಅದೃಷ್ಟವಾಗಿ ಕೆಲಸ ಮಾಡಬೇಕು ಅಂತಂದರೆ ನಿಮಗೆ ಈ ಅಕ್ಷಯ ತೃತೀಯವನ್ನು ಬಳಸ್ಕೊಳ್ಳಿ ಅಪ್ಪ. ಹಾಗೆ ಬೆಳಿತೀರಿ. ನಾನು ಹೆಚ್ಚಿಗೆ ಹೇಳಿದ್ರೆ ಇದೊಂದು ಹಬ್ಬ ರೀ. ಹಬ್ಬವನ್ನು ಸಡಗರ ಸಮೃದ್ಧ ಆಚರಣೆ ಮಾಡಿ ಮನೆಗೆ ಇವತ್ತು ಗೋಲ್ಡ್ ತರೋಂಥ ಈ ವಿಡಿಯೋ ಯಾರು ಕೇಳಿಸ್ಕೊಂಡಿರ್ತಾರೆ, ದಯವಿಟ್ಟು ಹೆಣ್ಮಕ್ಳು ಯಾರು ತರಬೇಡಿ. ತಂದಿದ್ದರೆ ನೀವು ಹಿಂದೆ ಏನೇನಾಯಿತು ಒಮ್ಮೆ ನೀವು ಕಾಮೆಂಟ್ ಮಾಡ್ತಾ ಬನ್ನಿ, ಗುರುಗಳೇ ನಾನು ತಂದಿದ್ದೆ ಅಂತ. ಖುಷಿ, ನೀವು ತಂದಿದ್ದು ಬೆಳವಣಿಗೆ ಆಗಿದ್ದರೆ ನಾನು ಬ್ಲಡ್ಜ್ ಮಾಡಿದ್ದೀನಿ ಗುರುಗಳೇ, ಯಾವುದೋ ಒಂದು ಕಷ್ಟ ಕಾಲಕ್ಕೆ ಬ್ಲಡ್ಜ್ ಮಾಡೋಕ್ಕಷ್ಟೇ ಸೀಮಿತ ಆಗುತ್ತೆ. ಇನ್ನೂ ಏನೇನೇನೋ ಕಷ್ಟಗಳು ಬರ್ತಾನೆ ಇರ್ತವೆ. ಅದಕ್ಕೆ ಕಷ್ಟಗಳೇ ಬರಬಾರ್ದು ಅಂತಂದರೆ, ಅಷ್ಟು ಕಷ್ಟ ನಾವು ಬ್ರೇಕ್ ಆಗ್ತೀವಿ ಅಂತಂದರೆ ಸುಖ ಸಂಪತ್ತಿಗೆ ನಾವು ಬಾಗಿಲು ತೆರೀತೀವಿ ಅಂತಂದರೆ, ಇನ್ನು ಮುಖ್ಯವಾಗಿ ಅದೃಷ್ಟಕ್ಕೆ 7 ಬಾಗಿಲು ತೆರೆದ ಹಾಗೆ ಹಾಸಿಗೆ, ನೀರು, ಬಂಗಾರ, ದವಸ ಧಾನ್ಯ ಇವತ್ತು ನೀವು ದಾನ ಮಾಡಿದ್ದೆ. ಆದರೆ ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಏನಾದರೂ ನೀವು ಬೆಳ್ಳಿ ತೊಗೊಳಕ್ಕೆ ಹೇಳ್ತಿರೋ ಅಥವಾ ಸಿಲ್ವರ್ ತೊಗೊಳ್ಬೋದು ಅಂತ ಹೇಳ್ತಿರೋ ಅಂತ, ನಾನು ಚಿನ್ನ ತೊಗೊಳ್ಬೋದು ಅಂತ ಹೇಳ್ತಿರೋ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ನೀವು ಯಾವುದೇ ರೀತಿ ಖರೀದಿ ಮಾಡುವಂಥದ್ದು ಸೂಕ್ತನೆಲ್ಲ ದಾನ ಮಾಡೋದಕ್ಕೆ ವಿಶೇಷವಾಗಿರುವಂಥ ದಿನ ಇದು ಅಕ್ಷಯ ತೃತೀಯ ಅನ್ನುವಂಥದ್ದು ಒಂದು ಹಬ್ಬ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನನಗಂತೂ ಶಾಕ್ ಆಯಿತು. ಸೊ ವಿಡಿಯೋ ನೋಡಿದ್ಮೇಲೆ ನಿಮಗೂ ಕೂಡ ಶಾಕ್ ಆಗಿರುತ್ತೆ. ಯಾಕಂದರೆ ಚಿನ್ನ ಖರೀದಿ ಮಾಡಬೇಕು ಅಂತ ಹೆಣ್ಮಕ್ಳು ಬಹಳನೇ ಸಂತಸದಿಂದ ಖುಷಿಯಿಂದ ನಾವು ವೆಯ್ಟ್ ಮಾಡ್ತಿರ್ತೀವಿ ಅಕ್ಷಯ ತೃತೀಯವನ್ನು. ಆದರೆ ಇದನ್ನು ದಾನದ ಮುಖಾಂತರ ನಾವು ಯಾವ ರೀತಿ ಅದರಿಂದ ಒಳ್ಳೆಯದನ್ನು ಪಡೆದುಕೊಳ್ಬೇಕು ಅಂತ ಗುರುಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.